ವೀಕ್ಷಕರೇ ನಮಸ್ಕಾರ. ನಡು ಮೈದಾನದಲ್ಲಿ ನಡೆಯಿತು ದೊಡ್ಡ ಜಗಳ. ಇನ್ನು ವೀಕ್ಷಕರೇ, ಈ ಒಂದು ಜಗಳದಲ್ಲಿ ಭಾಗಿಯಾದ ವಿರಾಟ್ ಕೊಹ್ಲಿ ಕೂಡ ಮೈದಾನದಲ್ಲಿ ಫುಲ್ ಗರಂ ಆಗಿದ್ದಾರೆ. ಹೌದು ವೀಕ್ಷಕರೇ, ನಿನ್ನೆ ಅಡ್ಲೇಡ್ನ ಓವಲ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡವು ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಇದೀಗ ಆಸ್ಟ್ರೇಲಿಯಾ ತಂಡವು ಗೆಲುವಿನತ್ತ ಮುನ್ನುಗ್ಗಿದೆ. ಹೌದು ವೀಕ್ಷಕರೇ, ಮೊದಲ ಇನ್ನಿಂಗ್ಸ್ನ ಮುನ್ನಡೆ ಪಡೆದುಕೊಳ್ಳಲು ಆಸ್ಟ್ರೇಲಿಯಾ ತಂಡವು ಇದೀಗ ಭಾರಿ ಪೈಪೋಟಿ ಕೊಡುತ್ತಿದೆ. ಆದರೆ ವೀಕ್ಷಕರೇ, ಟೀಮ್ ಇಂಡಿಯಾ ತಂಡವು ಕೂಡ ಎರಡನೇ ದಿನದಾಟದಲ್ಲಿ ಕಂಬ್ಯಾಕ್ ಮಾಡುವ ಲೆಕ್ಕಾಚಾರದಲ್ಲಿದೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ವಿರಾಟ್ ಕೊಹ್ಲಿ ಮತ್ತು ಮೊಹಮ್ಮದ್ ಸಿರಾಜ್ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವಿರಾಟ್ ಕೊಹ್ಲಿ ಮತ್ತು ಮೊಹಮ್ಮದ್ ಸಿರಾಜ್ ಎಂದು ಟೈಪ್ನ ಮಾಡಿ ನಿಮ್ಮ ಅತಿ ಅಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿ. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ನಿನ್ನೆ ಡಿಸೆಂಬರ್ 6ರಿಂದ ಪ್ರಾರಂಭಗೊಂಡಿರುವ ದ್ವಿತೀಯ ಟೆಸ್ಟ್ ಪಂದ್ಯದ ಮೊದಲ ದಂದಾಟವನ್ನು ಆಸ್ಟ್ರೇಲಿಯಾ ತಂಡವು ಸಂಪೂರ್ಣವಾಗಿ ಕೈವಶಪಡಿಸಿಕೊಂಡಿತು. ಹೌದು ವೀಕ್ಷಕರೇ, ಮೊದಲ ದಂದಾಟದಲ್ಲಿ ರೋಹಿತ್ ಶರ್ಮಾ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡರು. ಇನ್ನು ವೀಕ್ಷಕರೇ, ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ತಂಡವು 44.1 ಓವರ್ಗಳಲ್ಲಿ 180 ರನ್ಸ್ ಕಲೆ ಹಾಕಿತ್ತು. ಇನ್ನು ವೀಕ್ಷಕರೇ, ಮೊದಲ ಇನ್ನಿಂಗ್ಸ್ನ ಗುರಿ ಬೆನ್ನಟ್ಟಿದ್ದ ಆಸ್ಟ್ರೇಲಿಯಾ ತಂಡವು ಇದೀಗ 33 ಓವರ್ಗಳಲ್ಲಿ 86 ರನ್ಸ್ ಕಲೆ ಹಾಕಿ 1 ವಿಕೆಟ್ ಕಳೆದುಕೊಂಡಿದೆ. ಇನ್ನು ವೀಕ್ಷಕರೇ, ಆಸ್ಟ್ರೇಲಿಯಾ ತಂಡಕ್ಕೆ 94 ರನ್ಸ್ಗಳ ಅಗತ್ಯವಿದೆ. ಇನ್ನು ವೀಕ್ಷಕರೇ, ಎರಡನೇ ದಂದಾಟಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿರುವಂತಹ ಮ್ಯಾಕ್ಸ್ವಿನಿ ಮತ್ತು ಮಾನಸ್ ಅವರು ಉತ್ತಮವಾಗಿ ಆಡುತ್ತಿದ್ದಾರೆ. ಹೌದು ವೀಕ್ಷಕರೇ, ಮ್ಯಾಕ್ಸ್ವಿನಿ ಅವರು 38 ರನ್ ಸಿಡಿಸಿ ಮಿಂಚಿದ್ದಾರೆ. ಇತ್ತ ಮಾನಸ್ ಅವರು 20 ರನ್ ಸಿಡಿಸಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ವೀಕ್ಷಕರೇ, ನಿನ್ನೆ ಡೇ 1 ನಲ್ಲಿ ನಡು ಮೈದಾನದಲ್ಲಿ ನಡೆಯಿತು ದೊಡ್ಡ ಜಗಳ. ಹೌದು ವೀಕ್ಷಕರೇ, ಮೊಹಮ್ಮದ್ ಸಿರಾಜ್ ಮತ್ತು ಮಾನಸ್ ಅವರ ನಡುವೆ ನಿನ್ನೆ ಒಂದು ಬಿಗ್ ಕ್ಲಾಶ್ ನಡೆಯಿತು. ಹೌದು, ಮೊಹಮ್ಮದ್ ಸಿರಾಜ್ ಅವರು ಬೌಲಿಂಗ್ ಮಾಡಲು ರನ್ಅಪ್ ಮಾಡುವಾಗ ಮಾನಸ್ ಅವರು ಸಡನ್ ಆಗಿ ಸ್ಟಾಪ್ ಮಾಡಿದರು. ಇನ್ನು ವೀಕ್ಷಕರೇ, ಸಿಡಿದಿದ್ದ ಮೊಹಮ್ಮದ್ ಸಿರಾಜ್ ಅವರು ಬಾಲನ್ನು ಸ್ಟಂಪ್ಗೆ ಥ್ರೋ ಮಾಡಿದರು. ಹೌದು, ಮಾನಸ್ ಅವರಿಗೆ ಡಿಸ್ಟರ್ಬ್ ಆದ ಕಾರಣ ಸಡನ್ ಆಗಿ ಮೊಹಮ್ಮದ್ ಸಿರಾಜ್ ಅವರಿಗೆ ನಿಲ್ಲು ಎಂದು ಹೇಳಿದರು. ಆದರೆ ವೀಕ್ಷಕರೇ, ಇದಕ್ಕೆ ಸಿಡಿದಿದ್ದ ಮೊಹಮ್ಮದ್ ಸಿರಾಜ್ ಅವರು ಬಾಲನ್ನು ಸ್ಟಂಪ್ ಕಡೆಗೆ ಥ್ರೋ ಮಾಡಿ ಮಾತಿನ ಚಕಾಮಕಿ ನಡೆಸಿದರು. ಇನ್ನು ವೀಕ್ಷಕರೇ, ಈ ಒಂದು ಬಿಗ್ ಕ್ಲಾಶ್ ನಲ್ಲಿ ಮಾನಸ್ ಅವರು ಗೆದ್ದರು. ಹೌದು ವೀಕ್ಷಕರೇ, ಅದರ ನೆಕ್ಸ್ಟ್ ಬಾಲ್ ಮಾನಸ್ ಅವರು 4 ಹೊಡೆಯುವ ಮೂಲಕ ಮೊಹಮ್ಮದ್ ಸಿರಾಜ್ ಅವರಿಗೆ ತಕ್ಕ ತಿರುಗೇಟು ಕೊಟ್ಟರು. ಇನ್ನು ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಕೂಡ ಮ್ಯಾಕ್ಸ್ವಿನಿ ಅವರ ಮೇಲೆ ಫುಲ್ ಗರಂ ಆಗಿದ್ದಾರೆ. ಹೌದು ವೀಕ್ಷಕರೇ, ವಿರಾಟ್ ಕೊಹ್ಲಿ ಮತ್ತು ಮ್ಯಾಕ್ಸ್ವಿನಿ ಅವರ ನಡುವೆ ಕೂಡ ನಿನ್ನೆ ಡೇ 1 ನಲ್ಲಿ ಮಾತಿನ ಚಕಾಮಕಿ ನಡೆಯಿತು. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳಬೇಕೆಂದರೆ ದ್ವಿತೀಯ ಟೆಸ್ಟ್ ಪಂದ್ಯವು ಸ್ಲಡ್ಜಿಂಗ್ನಿಂದ ಕೂಡಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಗಳನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.